ಜಮೀರ್ ಒಳ್ಳೆ ವ್ಯಕ್ತಿ, ಬಹಳ ಹೃದಯವಂತ, ಅವರಷ್ಟು ಸಹಾಯ ಮಾಡೋ ವ್ಯಕ್ತಿ ಇನ್ನೊಬ್ಬರಿಲ್ಲ. ಹೀಗಂತ ಸಚಿವ ಜಮೀರ್ ಅವರನ್ನ ಹಾಡಿ ಹೊಗಳಿದ್ದು ರಾಯರೆಡ್ಡಿ. ರಾಜು ಕಾಗೆ ಅವರಿಗೆ ತಮ್ಮ ಕೆಲಸ ಆಗ್ತಿಲ್ಲ ಏನೋ ಬೇಸರ, ತ್ವರಿತವಾಗಿ ಕೆಲಸ ಆಗ್ತಿಲ್ಲ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಸಮಸ್ಯೆ ಆಗಿದ್ದು ಅದನ್ನೆಲ್ಲ ಸಿಎಂ ಸಿದ್ದರಾಮಯ್ಯ ಸರಿ ಮಾಡಿದ್ದಾರೆ ಅಂತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಪರ ಬ್ಯಾಟ್ ಬೀಸಿದ್ದಾರೆ. ದೆಹಲಿಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರ ಹೇಳಿಕೆ ಇದೆ. ರಾಜು ಕಾಗೆ ಅವರ ಆಕ್ಷೇಪಕ್ಕೆ ಸಂಬಂಧಪಟ್ಟಂತೆ ರಾಯರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ ಆಸ್ ಎ ಜಮೀರ್ ನೋಡಿ, ಜಮೀರ್ ನನಗೇನು ಇದಂತಲ್ಲ ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಭಾಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರು ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಅವನಿಗೆ ಭಾಳ ಒಳ್ಳೆ ಜೋಲ್ ಮನುಷ್ಯ, ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಯಾರೋ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರನ್ನ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ, ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರನ್ನ ತೆಗೀರಿ ಅಂತ ಹೇಳುವಂಥ ಇದೂ ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸುಮ್ಮನೆ ಇಂಥ ಯಾವ್ಯಾವನು ಬಿ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ಮನೆ ಯಾರು ಗೋಪಾಲ್ ಕೃಷ್ಣ ಹಂಗೆ ಮಾಡಿರಿ, ಇವ್ರು ಹಿಂಗೆ ಮಾಡಿರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆ್ಯಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನು ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಅದಕ್ಕೆ ಹೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಭಾಳ ದೊಡ್ಡ ಶ್ರೀಮಂತ. ಅವನಿಗೆ ಈ ಚಿಲ್ಲರೆ ದುಡ್ಡು ತಗೊಂಡು ಏನು ಮಾಡ್ತಾನೆ ರೀ ಅವನು. ನೋಡಿ, ರಾಜು ಕಾಗೆ ಅವ್ರದ್ದು ಡಿಫ್ರೆಂಟ್. ಐ ನೋ ಹಿಮ್ ವೆರಿ ವೆಲ್. ಅವ್ರು ಏನು ಹೇಳ್ತಾರೆ, ನಮಗೆ ಹಣ ಅವ್ರದ್ದು ಕೆಲವು ಇರಿಗೇಷನ್ದು ನಾವು ಇದರಲ್ಲಿ ಬಜೆಟಲ್ಲಿ ಹಾಕಿದ್ದೇವೆ. ಅವ್ರಿಗೆ ಬೇಗ ತ್ವರಿತವಾಗಿ ಕೆಲಸ ಆಗ್ತಾಯಿಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ನಾನು ಹೇಳಿ ಸಾಕಾಗಿದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಫೈನಾನ್ಸು ಕಳೆದ 2 ವರ್ಷದಲ್ಲಿ ನಮಗೆ ತೊಂದರೆ ಇತ್ತು. ಯಾಕೆ ತೊಂದರೆ ಇತ್ತಂದರೆ, ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ಯಾರಂಟಿ. ಪ್ರೀವಿಯಸ್ ಗೌರ್ಮೆಂಟ್, BJP ಗೌರ್ಮೆಂಟ್ ಇದ್ದಾಗ